ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮೂಲಭೂತ ಸೌಕರ್ಯ ಕೊಡುವಂತೆ ಆಗ್ರಹಿಸಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಕೈಯಲ್ಲಿ ಖಾಲಿ ಕೊಡ ಬಾರಿಗೆ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರದ ಮುದ್ನಾಳ ಗ್ರಾಮ ಪಂಚಾಯಿತಿಗೆ ಬರುವ ಮುದ್ನಾಳ ದೊಡ್ಡ ತಾಂಡ ಭೀಮನಗರ ಕಳೆದ 8 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರುವ ನೀರಿನ ಮೇಲ್ತೊಟ್ಟಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ 6 ವರ್ಷದಿಂದ ಇದುವರೆಗೆ ಉದ್ಘಾಟನೆ ಭಾಗ್ಯ ಕಾಣದೇ ಇರುವುದು ಯಾಕೆ ಅಂತ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಸ್ಥಳಕ್ಕೆ ಭೇಟಿ ಕೊಟ್ಟ ಅವರು ಕೈಯಲ್ಲಿ ಖಾಲಿ ಕೊಡ ಹಿಡಿದು ದಿಢೀರಂತ ಪ್ರತಿಭಟನೆ ಮಾಡಿದ್ದಾರೆ. ಮುದ್ನಾಳ ದೊಡ್ಡ ತಾಂಡ ಭೀಮನಗರ 8 ವರ್ಷಗಳ ಹಿಂದೆಯೇ ನೀರಿನ ಮೇಲ್ತೊಟ್ಟಿ ಶುದ್ಧ ಕುಡಿಯುವ ನೀರಿನ ಘಟಕ 6 ವರ್ಷಗಳಿಂದ ನಿರ್ಮಾಣಗೊಂಡು ಸಿದ್ಧವಾಗಿದೆ. ಇದುವರೆಗೆ ಉದ್ಘಾಟನೆ ಭಾಗ್ಯ ಕಾಣದೆ ಜನರಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇದನ್ನ ತಾಂಡಾದ ನಿವಾಸಿಗಳಿಗೆ ಬಳಕೆ ಉಪಯೋಗ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕಳೆದ 8 ವರ್ಷಗಳಿಂದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಭವನದಲ್ಲಿ ಶಾಸಕರ ಸಚಿವರ ಸಭೆಗಳು ನಡೆದರೂ ಕೂಡ ಈ ಸಮಸ್ಯೆ ಕುರಿತು ಯಾಕೆ ಚರ್ಚೆ ಆಗಲಿಲ್ಲ? ಒಂದು ಮೇಲ್ತೊಟ್ಟಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲು ಯಾರು ಕೂಡ ಮನವಿ ಮಾಡಿಕೊಂಡಿದ್ರು ಮತ್ತು ನಿರ್ಮಾಣ ಮಾಡಿದ ಉದ್ದೇಶವಾದ್ರೂ ಏನು? ಹಣ ಎಷ್ಟು ಬಂತು, ಖರ್ಚಾಯಿತು, ಯಾರು ಲೂಟಿ ಮಾಡಿದ್ರು ಎಂಬುದು ಮಾಹಿತಿ ಬೇಕು ಅಂತ ಅವರು ಆಗ್ರಹಿಸಿದ್ರು. ಈ ಹಿಂದಿನ ಜಿಲ್ಲಾಧಿಕಾರಿಗಳು, ಸಿಇಒ ಅವರು ತಾಲೂಕು ಪಂಚಾಯಿತಿ ಇಒ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ಜೆಇ, ಎಇಇ ದೊಡ್ಡ ತಾಂಡ ಭೀಮನಗರ ಮುದ್ನಾಳ್ ಪಂಚಾಯಿತಿಯಲ್ಲಿಯೇ ಇಷ್ಟೊಂದು ಸಮಸ್ಯೆಗಳು ಇದ್ರೂ ಕೂಡ ಗಾಢ ನಿದ್ರೆಗೆ ಜಾರಿದ ದಪ್ಪ ಚರ್ಮದ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿದ್ದ ಈ ಮೇಲ್ತೊಟ್ಟಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರ ಬಳಕೆ ಮಾಡುವುದು ಬಿಟ್ಟು ಅನಾನುಕೂಲ ಮಾಡಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಇಂದು ತಾಂಡಾದಲ್ಲಿ ಕೈಯಲ್ಲಿ ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡಲಾಗಿದೆ. ತಾಂಡಾದಲ್ಲಿ ಜೆಜೆ ಕಾಮಗಾರಿ ಪೂರ್ಣಗೊಳ್ಳದೆ ಹಳ್ಳ ಹಿಡಿದಿದೆ. ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇರುವ ಕುಡಿಯುವ ನೀರು ಅಲ್ಲಿ ಇಲ್ಲಿ ಸೋರಿಕೆಯಾಗಿ ಕಲುಷಿತ ನೀರು ಮಿಶ್ರವಾಗಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಂಡಾದಲ್ಲಿ ಖಾಲಿ ನಿವೇಶನ ಹಾಗೂ ಸಿಸಿ ರಸ್ತೆ ಚರಂಡಿ ಇಲ್ಲದ ಕಾರಣ ತಗ್ಗುಗೊಂಡಿಯಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಸ್ಥಾನವಾಗಿ ಮಾರ್ಪಟ್ಟಿದೆ. ತಾಂಡಾದಲ್ಲಿ ವಿದ್ಯುತ್ ಕಂಬ ಬಾಗಿ ನಿಂತಿದೆ. ವಿದ್ಯುತ್ ತಂತಿ ಕೆಳಗೆ ಜೋತು ಬಿದ್ದು ಸಾರ್ವಜನಿಕರ ಅನಾಹುತಕ್ಕೆ ಆಹ್ವಾನ ಕೊಡ್ತಾ ಇದೆ. ಕೂಡಲೇ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತ ಆಗ್ರಹಿಸಿದ್ರು. ಇದು ಬೇಕು ನಿಮ್ಗ, ಇದು ಇಲ್ಲ ಅಂತಂದ್ರ ನೀರು ಯಾವ್ದು ಬಂತಾವ, ನೀರು ಕುಡಿದು ರೋಗ ರುಜಿನ ಬರ್ತಾವಂತ್ರಿ. ಇದು ಚಾಲೂ ಮಾಡ್ಬೇಕು. ಇದು ಬಹಳ ದಿವಸದಿಂದ ಚಾಲೂ ಮಾಡಿಲ್ಲ. ಮತ್ತೆ ಯಾರು ಮಾಡ್ಯಾರ ಇದು? ಆದ್ದರಿಂದ ತಕ್ಷಣ ತಂಡ ರಚಿಸಿ ತನಿಖೆ ಮಾಡಬೇಕು. ಕಲುಷಿತ ನೀರಿನಿಂದ ಸಾಕಷ್ಟು ಹಿಂದೆ ಸಾವು ನೋವು ಪ್ರಕರಣ ವರದಿಯಾಗಿದೆ. ಆದ್ದರಿಂದ ಈ ಮೇಲ್ತೊಟ್ಟಿ ಶುದ್ಧ ಕುಡಿಯುವ ನೀರಿನ ಘಟಕ ತಕ್ಷಣ ಜನ ಬಳಕೆಗೆ ಆರಂಭಿಸಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಯಾದಗಿರಿ, ಕಲಬುರಗಿ ಮುಖ್ಯ ಜಿಲ್ಲಾ ಆಸ್ಪತ್ರೆ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಂಡಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು. ಮುಂದೆ ಆಗುವಂತಹ ಅನಾಹುತಗಳಿಗೆ ಅಧಿಕಾರಿಗಳೇ ನೇರ ಹೊಣೆಯಾಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಮೋಹನ್, ಕೇವಲ, ಭೀಮು, ಶಂಕರ, ಬಾಬು, ಮಾರುತಿ, ರೂಪ್ಲಾ, ಹೀರಾ ಸಿಂಗ್, ಸಂತೋಷ್, ವಿಠಲ್, ರಾಜು, ಪೂನಿಬಾಯಿ, ಲಕ್ಷ್ಮೀಬಾಯಿ, ಗಂಗಿಬಾಯಿ, ಚೆನ್ನಮ್ಮ, ಮೋನಿಬಾಯಿ, ಸಕ್ರಿಬಾಯಿ, ಜ್ಯೋತಿ, ಕಮ್ಲಿಬಾಯಿ, ದೇವಿಬಾಯಿ, ಸೋನಿ, ಶಾಂತಿಬಾಯಿ, ನಾಗಿಬಾಯಿ ಸೇರಿ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಂಡಾದ ಅಭಿವೃದ್ಧಿಗೆ ಬಂದಿರುವ ಅನುದಾನ ಎಲ್ಲಿಗೆ ಹೋಯಿತು ಎಂಬುದು ತಾಂಡಾದ ನಿವಾಸಿಗಳಿಗೆ ತಿಳಿಸಿಕೊಡಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಆಗ್ರಹಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.